ಇಲ್ಲ, ಈಗಾಗಲೇ ಮಾಡಿದ್ದೀವಿ. ಇದು ಸೆನ್ ACPಗೆ ಇದಕ್ಕೋಸ್ಕರನೇ ಒಂದು ಅಧಿಕಾರಿಗಳನ್ನು ಹಸ್ತಾಂತರ ಮಾಡಿ ವಿ ವಿಲ್ ಡೂ ದಿಸ್. ಯಾಕಂದರೆ ನೀವು ಹೇಳ್ದಂಗೆ ಲೋಕಲ್ನಲ್ಲಿ ಎಲ್ಲರೂ ಇದು ಇರ್ತದೆ, ಅದಕ್ಕೆ ನಾವು ACP ಸೆನ್ನಿಗೆ ನಾನು ಇದು ಒಪ್ಪಿಸ್ತಾ ಇದ್ದೀನಿ. ಈಗ ಹೈಕಮಾಂಡಲ್ಲಿ ಏನಾಗ್ತಾಯಿದೆ ಅಂತ ಅಟ್ಲೀಸ್ಟ್ ಒಂದು 60% ನಂಗೆ ಗೊತ್ತಿರಬೇಕಲ್ಲ. ಮತ್ತು ಮುಂಚೆ ಥರ ಅಲ್ಲಲ್ಲ, ಅಬ್ಸಲ್ಯೂಟ್ಲಿ ನಾಟ್. ವಿ ಆರ್ ವಿತ್ ಅವರ್ CM. ಇದೇನಿದೆ, ಗವರ್ನರ್ ಅವರು ಒಂದು ಗವರ್ನರ್ ಕಚೇರಿಯನ್ನು ಮತ್ತು ಗವರ್ನರನ್ನು ಕರ್ನಾಟಕ ರಾಜ್ಯದಲ್ಲಿ BJP ಪಕ್ಷವನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಸಂಪೂರ್ಣ ಕುಸಿದೋಗಿದೆ BJP ಅವ್ರದ್ದು. ಅದಕ್ಕೋಸ್ಕರ CBI, IT, ED ಎಲ್ಲ ಮಾಡಿದ್ರು, ಅದು ವರ್ಕೌಟ್ ಆಗಿಲ್ಲ. ಈಗ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬರಲಿ, ಅದೇನಿದೆ ವಾದ ಮಾಡ್ತಾರಲ್ಲ, ನೋಡೋಣ. ಈಗ ನಾನು ಹೇಗೆ ಹೇಳೋಕ್ಕಾಗ್ತದೆ? ನಾವು ಏನಿದ್ರು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರು ಒತ್ತಡ ತರ್ತಾರೆ. ಈಗ ಇದು ಹೊಸದೇನಿದೆ, ತಮಿಳ್ನಾಡಿನಲ್ಲಿ ಮಾಡ್ತಾ ಇರಲಿಲ್ವಾ? ತಮಿಳ್ನಾಡಿನಲ್ಲಿ ಗವರ್ನರ್ ಅವರೇ ಗವರ್ನರ್ ಸ್ಪೀಚಿಂದ ಹೊರಗೆ ಹೋಗ್ತಾರೆ. ಕೇರಳನಲ್ಲಿ ಗವರ್ನರ್ ಅವರು ರಸ್ತೆನಲ್ಲಿ ಪ್ರತಿಭಟನೆ ಮಾಡ್ತಾರೆ. ವೆಸ್ಟ್ ಬೆಂಗಾಲ್ ಗವರ್ನರ್ ಅವರು ಪೊಲೀಸ್ ಕಮಿಷನರ್ಗಿಂತ ಹೆಚ್ಚಾಗಿ ಆ್ಯಕ್ಟಿವ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ನಿಮ್ಮ ಜಾರ್ಖಂಡ್ನಲ್ಲಂತೂ CM ಅವರಿಗೆ ಯಾವುದೇ ಕಾರಣ ಇರಲಾರ್ದೆ ಒಳಗೆ ಹಾಕ್ಬಿಟ್ರು. ಸುಪ್ರೀಂ ಕೋರ್ಟು ಚೀಮಾರಿ ಹಾಕ್ತು CBI, IT, ED ಮತ್ತು ರಾಜ್ಯಪಾಲರ ಕಚೇರಿ ದುರುಪಯೋಗಕ್ಕೋಸ್ಕರ. ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆ ಏನು ನಡೀತಾ ಇದೆ? ಅದೇ ರೀತಿ ಎಲ್ಲೆಲ್ಲಿ BJP ದುರ್ಬಲ ಆಗಿದೆ ಪಕ್ಷ, ಆ ಪಕ್ಷ ಕಟ್ಟಲಿಕ್ಕೆ ಇವತ್ತು ತನಿಖಾ ಸಂಸ್ಥೆಗಳನ್ನು ಮತ್ತು ರಾಜ್ಯಪಾಲರ ಕಚೇರಿಗಳನ್ನು ಉಪಯೋಗ ನರೇಂದ್ರ ಮೋದಿಯವರು ಮತ್ತು ಶಾ ಅವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ, ಈಗಾಗಲೇ ಮಾಡಿದ್ದೀವಿ. ಇದು ಸೆನ್ ACPಗೆ ಇದಕ್ಕೋಸ್ಕರನೇ ಒಂದು ಅಧಿಕಾರಿಗಳನ್ನು ಹಸ್ತಾಂತರ ಮಾಡಿ ವಿ ವಿಲ್ ಡೂ ದಿಸ್. ಯಾಕಂದರೆ ನೀವು ಹೇಳ್ದಂಗೆ ಲೋಕಲ್ನಲ್ಲಿ ಎಲ್ಲರೂ ಇದು ಇರ್ತದೆ, ಅದಕ್ಕೆ ನಾವು ACP ಸೆನ್ನಿಗೆ ನಾನು ಇದು ಒಪ್ಪಿಸ್ತಾ ಇದ್ದೀನಿ. ಈಗ ಹೈಕಮಾಂಡಲ್ಲಿ ಏನಾಗ್ತಾಯಿದೆ ಅಂತ ಅಟ್ಲೀಸ್ಟ್ ಒಂದು 60% ನಂಗೆ ಗೊತ್ತಿರಬೇಕಲ್ಲ. ಮತ್ತು ಮುಂಚೆ ಥರ ಅಲ್ಲಲ್ಲ, ಅಬ್ಸಲ್ಯೂಟ್ಲಿ ನಾಟ್. ವಿ ಆರ್ ವಿತ್ ಅವರ್ CM. ಇದೇನಿದೆ, ಗವರ್ನರ್ ಅವರು ಒಂದು ಗವರ್ನರ್ ಕಚೇರಿಯನ್ನು ಮತ್ತು ಗವರ್ನರನ್ನು ಕರ್ನಾಟಕ ರಾಜ್ಯದಲ್ಲಿ BJP ಪಕ್ಷವನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಸಂಪೂರ್ಣ ಕುಸಿದೋಗಿದೆ BJP ಅವ್ರದ್ದು. ಅದಕ್ಕೋಸ್ಕರ CBI, IT, ED ಎಲ್ಲ ಮಾಡಿದ್ರು, ಅದು ವರ್ಕೌಟ್ ಆಗಿಲ್ಲ. ಈಗ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.